ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಶೋಭಾ. ನಾನು ಇವತ್ತು ಬೆಳಗ್ಗೆ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಬನ್ನಿ ಫ್ರೆಂಡ್ಸ್, ಇವತ್ತಿನ ಬ್ಲಾಗ್ಸ್ನ ಯಾವ ಥರ ಇರುತ್ತೆ ನೋಡೋಣ. ವಿಡಿಯೋನ ಸ್ಕಿಪ್ ಮಾಡಲಾರ್ದೆ ಪೂರ್ತಿ ನೋಡಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋಗೆ ಲೈಕ್ ಮಾಡಿ, ಹಾಗೆ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ ಎಲ್ಲರಿಗೂ ಶೇರ್ ಮಾಡಿ. ಸೊ ಇವತ್ತು ನಿನ್ನೆ ಮೆಹಂದಿ ಹಾಕಿದ್ನಲ್ಲ ಹೇರ್ಗೆ, ನೋಡಿ ಕಾಣಿಸ್ತಾ ಇರ್ಬೋದು ಎಷ್ಟು ಸಿಲ್ಕಿಯಾಗಿರುತ್ತೆ ಅಂಥೇಳಿ. ಮತ್ತು ಬಿಸಿಲಿಗೆ ತುಂಬಾ ಬ್ರೌನಿಯಾಗಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಹೇರ್ಗಳು. ನೋಡಿ ಎಷ್ಟೊಂದು ಸಿಲ್ಕಿಯಾಗಿ ಕಾಣಿಸುತ್ತೆ ಅಂಥೇಳಿ. ಇನ್ನು ನಾನು ಶಾಂಪೂ ಹಾಕಲಿಲ್ಲ, ಹಾಗೆ ವಾಶ್ ಮಾಡ್ಕೊಂಡಿದ್ದೀನಿ ಮೆಹಂದಿ ಹಾಕಿ. ಇನ್ನು ಶಾಂಪೂ ಹಾಕಿದ್ರೆ ಇನ್ನೂ ಸಿಲ್ಕಿಯಾಗಿ ತುಂಬಾ ಸಾಫ್ಟಾಗಿರುತ್ತೆ ಹೇರ್ಗಳು. ಸೊ ನಾನು ಇವಾಗ ಸ್ವಲ್ಪ ಬೇರೆ ಮನೆಗೆ ಹೋಗ್ತೀವಲ್ವ ಪೂಜೆ ಮಾಡ್ಕೊಳ್ಳೋಕ್ಕೆ. ಸೊ ಹಾಗಾಗಿ ನಾನು ಇವಾಗ ಪ್ಯಾಕ್ನ ಅಪ್ಲೈ ಮಾಡಿಕೊಂಡೆ. ಸೊ 15-20 ದಿವಸನೂ ಆಗಿತ್ತು ಅಷ್ಟೇ ಯೂಸ್ ಮಾಡಿ, ಹಳೆ ಪ್ಯಾಕು. ಸೊ ಇಲ್ಲೆಲ್ಲ ಒಂಥರ ವೈಟ್ ಹೇರ್ಗಳಿತ್ತು. ಸೊ ಅದೆಲ್ಲನೂ ನಾನು ಇವಾಗ ಕವರ್ ಮಾಡಿದ್ದೀನಿ, ಅಂದರೆ ಅದಕ್ಕೋಸ್ಕರ ಪ್ಯಾಕ್ನ ಅಪ್ಲೈ ಮಾಡಿದ್ದೀನಿ. ಸೊ ನಮ್ಮ ಮನೆಯವ್ರಿಗೂ ಹಾಕಿದ್ದೆ ಪ್ಯಾಕ್ನ. ಎಷ್ಟೊಂದು ಬ್ರೌನಿಯಾಗಿ ಎಷ್ಟು ಚೆನ್ನಾಗಿ ಕಾಣಿಸುತ್ತಲ್ವ. ಸುಮಾರು ಪ್ಯಾಕ್ಗಳೆಲ್ಲನೂ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಸೊ ನಾನು ಯೂಸ್ ಮಾಡೋವಂಥ ಮೆಹಂದಿ ಪ್ಯಾಕ್ಗಳು ಯೂಸ್ ಮಾಡಿ ತುಂಬಾ ಚೆನ್ನಾಗಿರುತ್ತೆ. ಮತ್ತು ಹೇರ್ಗಳು ಮೇನ್ ಉದುರಲ್ಲ ನನಗೆ. ಸೊ ಅದೇ ಮೇನ್ ಬೇಕಾಗಿರೋದಲ್ವ, ಜಾಸ್ತಿ ಹೇರ್ಗಳು ಉದುರಬಾರ್ದು. ಸೊ ಹಾಗಾಗಿ ನಾನು ಪ್ಯಾಕ್ನ ಅಪ್ಲೈ ಮಾಡ್ತಾ ಇರ್ತೀನಿ. ಸೊ ನಿನ್ನೆ ವಿಡಿಯೋಲಿ ಏನು ನಾನು ಶೇರ್ ಮಾಡ್ಕೊಳಕ್ಕೆ ಹೋಗಿಲ್ಲ. ಸೊ ಹಾಗೆ ಪ್ಯಾಕ್ ಯೂಸ್ ಮಾಡಿದ್ದೀನಿ ಅಂತ ಹೇಳಿದ್ದೆ. ಸೊ ಬನ್ನಿ ಇವತ್ತಿನ ಬ್ಲಾಗ್ಸ್ ಮಾರ್ನಿಂಗ್ ಟು ಈವ್ನಿಂಗ್ ರೂಟೀನ ಶೇರ್ ಮಾಡ್ತಾಯಿದ್ದೆ. ಶನಿವಾರದ ಬೆಳಿಗ್ಗೆ ವಿಡಿಯೋ. ಪಾಪು ಸ್ಕೂಲ್ಗೆ ಹೋಗಲ್ಲ ಅಂಥೇಳಿ ತುಂಬಾ ಹಠ ಮಾಡ್ತಾಯಿದ್ದ. ಹಾಗಾಗಿ ನಮ್ಮ ಮನೆಯವರು ಮನೆಯಿಂದ ಹಾಗೆ ಕಲರ್ ಡ್ರೆಸ್ ಮೇಲೆ ಸ್ನಾನ ಮಾಡಿಸಿ ಕರ್ಕೊಬಂದಿದ್ರು. ಮತ್ತು ನಾನು ಅಂಗಡಿಯಲ್ಲೇ ವೈಟ್ ಬಟ್ಟೆ ಹಾಕಿ ರೆಡಿ ಮಾಡ್ತಾಯಿದ್ದೀನಿ. ಸೊ ಹೋಗಲ್ಲ ಅಂದರೆ ಹೋಗಲ್ಲ ಅಂತ ಹಠ ಮಾಡ್ತಾನೆ. ಅದಕ್ಕೆ ನಾನು ನಾಳೆ ಹೋಗಬೇಡ ಅಂದರೆ, ನಾಳೆ ಸಂಡೇ ಅಲ್ವಾ, ನಾಳೆ ಹೋಗಬೇಡ, ಮತ್ತು ನೀನು ಫೌಜಿ ಆಗಬೇಕು ಅಂತ ತುಂಬಾ ಇಷ್ಟ ಅವನಿಗೆ. ಸೊ ಆ ಥರ ಆಗಬೇಕು ಅಂದರೆ ಓದಬೇಕು ತಾನೆ ಅಂಥೇಳಿ ಅವನಿಗೆ ಸ್ಕೂಲ್ಗೆ ಕಳಿಸ್ತಾಯಿದ್ದೀನಿ. ಅವಾಗ ರೆಡಿ ಆಗ್ತಾಯಿದ್ದಾನೆ. ಸೊ ನಾನು ಫೌಜಿ ಆಗಬೇಕು ಅಂಥೇಳಿ. ಸೊ ಹಾಗಾಗಿ ರೆಡಿನ ಮಾಡಿದ್ದೀನಿ. ಸೊ ಆಮೇಲೆ ಖುಷಿಯಾಗಿ ರೆಡಿಯಾಗಿ ಮತ್ತೆ ಸ್ಕೂಲ್ಗೆ ಹೋಗಿಬಿಟ್ಟು ಮನೆಗೆ ಬಂದಮೇಲೆ ಮಧ್ಯಾಹ್ನಗೆ ಊಟ ಮಾಡಿಸಿ ಮಲಗಿಸಿದ್ದೀನಿ. ಯಾವ ಸ್ಟೈಲಲ್ಲಿ ಮಲಗಿದ್ದಾನೆ ಅಂಥೇಳಿ ನೋಡ್ಬೋದು ನೀವು. ಅದಕ್ಕೋಸ್ಕರ ಅವ್ನು ಮಲ್ಕೊಂಡಿರೋದು ನೋಡಿನೇ ನಾನು ವಿಡಿಯೋನ ಮಾಡಿಕೊಂಡೆ. ಸೊ ತಿಂದ್ಬಿಟ್ಟು ಹಿಂಗೆ ತಿರುಗಿಬಿಟ್ಟು ಕಾಲ ಮೇಲೆ ಕಾಲು ಹಾಕ್ಕೊಂಡು ಮಲಗಿದ್ದಾನೆ. ಸೊ ನಾನು ಮಲಗಲಿ ಮತ್ತು ಎಬ್ಸಿದ್ರೆ ಕಿರಿಕಿರಿ ಜಾಸ್ತಿ ಮಾಡ್ತಾನೆ. ಅವನು ಎದ್ದರೆ ಮಾತ್ರ ಆಟ ಆಡ್ತಾನೆ. ಸೊ ಹಾಗಾಗಿ ಅವನಿಗೆ ಮಲ್ಕೊಳ್ಳೋಕೆ ಹಾಗೆ ಬಿಟ್ಟೆ. ಸೊ ಬೆಡ್ಶೀಟು ನಾನು ಅಂಗಡಿಯಲ್ಲಿರೋ ಬೆಡ್ಶೀಟು ಮನೆಗೆ ವಾಶ್ ಮಾಡೋಕ್ಕಂತ ತೊಗೊಂಡೋಗಿದ್ದೆ. ಹಾಗಾಗಿ ಗೋಣಿ ಚೀಲ ಮೇಲೇ ಮಲಗಿಸಿದ್ದೀನಿ. ಸೊ ಇವಾಗಷ್ಟೇ ಮನೆಗೆ ಬಂದು ಫ್ರೆಂಡ್ಸ್ ಇವಾಗ ವ್ಲಾಗ್ಸ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ ನಾನು. ಸೊ ಅಡುಗೆ ಮಾಡ್ಕೋಬೇಕು ಇವಾಗ. ನೋಡಿ ದಂಟು ಸೊಪ್ಪು, ನಿನ್ನೆ ದಂಟು ಸೊಪ್ಪಿನ ಪಲ್ಯ ಎಲ್ಲ ಮಾಡಿಕೊಂಡು, ದಂಟು ಹಾಗೆ ಇತ್ತಾ, ಎಳೆ ದಂಟಿತ್ತು, ಹಾಗೆ ಅಂಗಡಿಯಲ್ಲಿ ಬಿಡಿಸ್ಕೊಂಡು ತೊಗೊಂಬಂದಿದ್ದೀನಿ. ಮತ್ತು ಇದು ದಂಟು, ಇದನ್ನು ಪಾಟ್ ಒಳಗಡೆ ಹಾಕ್ತೀನಿ ಇವಾಗ, ಚಿಗುರುತ್ತೆ. ಸೊ ಹಾಗಾಗಿ ಇದನ್ನು ಹೋಗಿ ಇವಾಗ ಪಾಟಲ್ಲಿ ಹಾಕ್ಬಿಡ್ತೇನೆ. ಬಂದರೆ ಬರಲಿಲ್ಲ ಅಂದರೆ ಇಲ್ಲ. ಸೊ ನೋಡೋಣ. ಮತ್ತು ಇವಾಗ ಅಡುಗೆ ಕೂಡ ದಂಟಿನ ಸಾರು ಮಾಡ್ಕೊತೀನಿ, ಮಸಾಲೆ ರುಬ್ಬಿ. ಮತ್ತು ಬಟ್ಟೆಗಳು ವಾಷಿಂಗ್ ಮಿಷಿನ್ಗೆ ಹಾಕಬೇಕು. ಸೊ ನಿನ್ನೆ ಮೆಹಂದಿ ಹಾಕೋದಲ್ವ, ಸೊ ಲೈಟಾಗಿ ಇವಾಗ ತಲೆನೋವು ಬರ್ತಾಯಿದೆ. ಅದಕ್ಕೋಸ್ಕರ ಬೆಳಿಗ್ಗೆ ಟೈಮ್ ಹಾಕ್ಕೊಂಡ್ರೆ ಏನೂ ಆಗೋದಿಲ್ಲ. ಸೊ ನಾನು ಯಾವಾಗೂ ನೈಟ್ ಟೈಮ್ ಯೂಸ್ ಮಾಡಿ ಹಸಿ ತಲೆನ ಇಟ್ಕೊಂಡು ಮಲಗ್ತೀನಲ್ವ. ಸೊ ಹಾಗಾಗಿ ಸ್ವಲ್ಪ ತಲೆನೋವು ಬರ್ತಾಯಿದೆ. ಮಧ್ಯಾಹ್ನ ಕೂಡ ಮಲಗಿಲ್ಲ. ಸೊ ಹಾಗಾಗಿ ಬನ್ನಿ ಬೇಗನೆ ಫಸ್ಟು ಗಿಡಕ್ಕೆಲ್ಲ ನೀರು ಹಾಕ್ಬಿಟ್ಟು ಬಂದು ಮತ್ತೆ ಟೀ ಕುಡಿದ್ಬಿಟ್ಟು ಆಮೇಲೆ ವ್ಲಾಗ್ಸ್ನ ಕಂಟಿನ್ಯೂ ಮಾಡ್ತೀನಿ. ಹಿಂದಿನ ದಿವಸನೇ ನಾನು ದಂಟು ಸೊಪ್ಪೇನು ಸಾರು ಮಾಡಿದ್ದೆ. ಅದರದ್ದು ದಂಟುಗಳು ಹಾಗೆ ಇತ್ತು, ಬೇರ್ಗಳದ್ದು. ಸೊ ಆ ಬೇರ್ಗಳನ್ನ ನಾನು ವೇಸ್ಟ್ ಮಾಡೋದು ಬೇಡ. ಸೊ ಗಿಡ ಚಿಗುರಿದ್ರೆ ಚೆನ್ನಾಗಿ ಬರುತ್ತೆ ಸೊಪ್ಪು ಅಂತ ಹೇಳ್ಕೊಂಡು, ಸೊ ಹಿಂದಿನ ದಿವಸನೇ ಗ್ಲಾಸಲ್ಲಿ ನೀರು ಹಾಕಿ ಆ ಬೇರುಗಳೆಲ್ಲನೂ ನೆನೆಸಿಟ್ಟಿದ್ದೆ. ಸೊ ಒಣಗಿಬಿಟ್ರೆ ಮತ್ತೆ ಬರಲ್ಲ ಬೇರುಗಳು. ಸೊ ಹಾಗಾಗಿ ನಾನು ಒಂದು ಪಾಟಲ್ಲಿ ಸ್ವಲ್ಪ ಜಾಗ ಇತ್ತು, ಆ ಜಾಗದಲ್ಲಿ ಅದನ್ನು ನೆಡ್ತಾ ಇದ್ದೀನಿ. ಸೊ ತುಂಬಾ ಗಿಡಗಳಿದೆ. ಒಂದು ಪಾಟಲ್ಲಿ ನಮ್ಗೆ 10-12 ಗಿಡಗಳು, ವೆರೈಟಿ ಗಿಡಗಳನ್ನ ಹಾಕಿದ್ದೀನಿ. ಅಂದರೆ ಬೆಳೆಯೋಕ್ಕೆ ಜಾಗನೇ ಇಲ್ಲ. ಸೊ ಅಷ್ಟೊಂದು ಗಿಡಗಳನ್ನ ಹಾಕಿದ್ದೀನಿ. ಸೊ ಇದಕ್ಕೆ ಯಾವಾಗ ಟೈಮ್ ಬರುತ್ತೆ ಗೊತ್ತಿಲ್ಲ, ಬೇರೆ ಪಾಟ್ ತಂದು ಆದಷ್ಟು ಬೇಗ ಬೇರೆ ಬೇರೆ ಗಿಡನ ನೆಡಬೇಕು. ದಂಟು ಸೊಪ್ಪಿನ ಸಾರು ಮಾಡೋಣ ಅಂಥೇಳಿ ದಂಟು ಸೊಪ್ಪು ಸಾರಿಗೆ ಇಟ್ಕೊಳ್ತಾ ಇದ್ದೀನಿ. ನಿನ್ನೆ ಬಿಡಿಸಿಟ್ಟಿದ್ನಲ್ಲ, ಯಾಕೆ ವೇಸ್ಟ್ ಮಾಡೋದು ದಂಟನ್ನ ಅಂಥೇಳಿ. ಸೊ ಎಳೆ ದಂಟಿತ್ತು, ಕ್ಲೀನಾಗಿ ಅದ್ರ ಮೇಲೆ ನಾರೆಲ್ಲ ತೆಗೆದು ಸೊ ಕ್ಲೀನಾಗಿ ವಾಶ್ ಮಾಡಿ ಎತ್ತಿಕೊಂಡಿದ್ದೀನಿ. ಇದರ ಜೊತೆಗೆ ಒಂದು ಅರ್ಧ ಹೀರೆಕಾಯಿ ಇತ್ತು. ಸೊ ಅದನ್ನು ಕಟ್ ಮಾಡಿ ಹಾಕಿದ್ದೀನಿ. ಬನ್ನಿ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ನೋಡ್ಕೊಬರೋಣ. ದಂಟು ಮತ್ತು ಹೀರೆಕಾಯಿನ ಈ ರೀತಿ ಹೀರೆಕಾಯಿ ಹೆಚ್ಕೊಂಡಿದ್ದೀನಿ. ಸ್ವಲ್ಪನೇ ಇತ್ತು ಹೀರೆಕಾಯಿ, ಮತ್ತು ದಂಟು ಎಳೆ ದಂಟು ಮಾತ್ರ ತೊಗೊಂಡಿದ್ದೀನಿ. ಸೊ ಇದರೊಳಗಡೆ ಇರೋವಂಥ ನಾರುಗಳೆಲ್ಲ ತೆಗೆದಿದ್ದೀನಿ. ಸೊ ಇದನ್ನು ನೋಡಿ ನೀರು ಇಟ್ಕೊಂಡಿದ್ದೀನಿ ಕುಕ್ಕರಲ್ಲಿ. ಸೊ ಈ ಲೋಟದಿಂದ 1.5 ಲೋಟ ನೀರು ಹಾಕಿದ್ದೀನಿ. ಇವಾಗ ಈ ದಂಟನ್ನು ಕ್ಲೀನಾಗಿ ವಾಶ್ ಮಾಡಿ ಇಟ್ಟಿರೋ ದಂಟನ್ನ ಹಾಕ್ಕೊಳ್ಳೋಣ. ಸೊ ಅಂಗಡಿಯಲ್ಲಿ ಕೂತ್ಕೊಂಡು ಇದೆಲ್ಲ ನೀಟಾಗಿ ನಾನು ನಾರು ಎಲ್ಲ ಬಿಡಿಸ್ಕೊಂಡು ತೊಗೊಂಬಂದಿದ್ದೆ. ಅದಕ್ಕೆ ಇವಾಗ ಈಸಿ ಆಯಿತು ನನಗೆ.
ಸಾರು ಮಾಡ್ಕೊಳ್ಳೋಕ್ಕೆ. ಮತ್ತು ತೊಗರಿಬೇಳೆ, ಮೈಸೂರು ಬೇಳೆ, ಒಂದು ಟೊಮೆಟೊ, ಒಂದೇ ಒಂದು ಚಿಟಿಕೆ ಅರಶಿನ ಇಷ್ಟು ಹಾಕಿ ಇದನ್ನು ವಿಜಿಲ್ ಕೂಗಿಸ್ಕೊಳ್ಳೋಣ. ಇದು ಕೂಗೋ ಅಷ್ಟರಲ್ಲಿ ನಾನು ಒಂದೆರಡು ವಿಜಿಲ್ ಹಾಕಿಸ್ಕೊಳ್ತೀನಿ, ನುಣ್ಣಗೆ ಬೇಳೆ ಬೇಯಲಿ. ಸೊ ನಾನು ರುಬ್ಬಿ ಮಾಡ್ತಾಯಿದ್ದೀನಿ ಇದನ್ನು. ಮತ್ತು ಇದಕ್ಕೆ ಒಂದು ಖಾರ ರುಬ್ಕೊಳ್ಳೋಣ. ಕೊಬ್ಬರಿನ 2 ವಿಜಿಲ್ ಆಗಲಿ. ಇದು ಕುಕ್ಕರ್ಗೆ ನಾನು ಎಲ್ಲದಕ್ಕೂ ಇವಾಗ ಈ ಚಿಕ್ಕ ಕುಕ್ಕರೇ ಯೂಸ್ ಮಾಡ್ತಾಯಿದ್ದೀನಿ, ತುಂಬ ಬೇಗ ವಿಜಿಲ್ ಹಾಕುತ್ತೆ. ಸೊ 2 ವಿಜಿಲ್ ಆದಮೇಲೆ ಮತ್ತೆ ತಣ್ಣಗಾಗಲಿ, ಅಷ್ಟರಲ್ಲಿ ಖಾರ ರೆಡಿ ಮಾಡ್ಕೊಳ್ಳೋಣ. ನೋಡಿ, ಖಾರ ರುಬ್ಕೊಳ್ಳೋದಕ್ಕೆ ನಾನು ಇಷ್ಟು ಹುಣಸೆಹಣ್ಣು ನೆನೆಸ್ಕೊಂಡಿದ್ದೀನಿ, ಒಂದು ಸ್ವಲ್ಪ. ಮತ್ತು ಅರ್ಧ ಈರುಳ್ಳಿನ ಈ ಥರ ಸಣ್ಣಕ್ಕೆ ಉದ್ದುದ ಹೆಚ್ಚಿಟ್ಕೊಂಡಿದ್ದೀನಿ. ಒಂದು ಅರ್ಧ ನಾನು ಒಗ್ಗರಣೆಗೆ ಯೂಸ್ ಮಾಡ್ತೀನಿ. ಇಷ್ಟು 2 ಬ್ಯಾಡಿಗೆ ಮೆಣಸಿನ್ಕಾಯಿ, ಜೀರಿಗೆ, ಬೆಳ್ಳುಳ್ಳಿ, ಒಂದು ಗಡ್ಡೆ, ಅರ್ಧ ಗಡ್ಡೆ ಸಿಪ್ಪೆ ಸುಲಿದ್ರೆ ಹಾಗೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಮತ್ತು ಕೊಬ್ಬರಿ, ಹಸಿ ಕೊಬ್ಬರಿ ಇಷ್ಟೇ ಹಾಕ್ಕೋತಾ ಇದ್ದೀನಿ ನಾನು. ಇಷ್ಟನ್ನೆಲ್ಲನೂ ಸ್ವಲ್ಪ ಎಣ್ಣೆಲಿ ಫ್ರೈ ಮಾಡ್ಕೊಳ್ಳೋಣ. ತವ ಕಾದಿದೆ, ಒಂದು ಸ್ವಲ್ಪ ಎಣ್ಣೆ ಹಾಕಿ ಚೆನ್ನಾಗಿ ಬಾಡಿಸ್ಕೋಬೇಕು. ಆವಾಗ ನಮಗೆ ದಂಟಿನ ಸೊಪ್ಪು ಸಾರಿದೆಯಲ್ಲ ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಸೊ ಇದ್ರ ಜೊತೆಗೆ ನಾನು ಕೊಬ್ಬರಿನೂ ಹುರ್ಕೊತೀನಿ ಸ್ವಲ್ಪ. ಎಷ್ಟು ಕೊಬ್ಬರಿನ ಸೇರಿಸ್ಕೊಂಡು ಸೊ ಇದ್ರ ಜೊತೆಗೇ ಚೆನ್ನಾಗಿ ಹುರ್ಕೊಂಡ್ಬಿಡೋಣ. ಆವಾಗ ಸಾರು ನಮಗೆ 2 ದಿವಸ ಗಂಟ ಹಾಳಾಗಲ್ಲ, ನೀರು ಚೆನ್ನಾಗಿರುತ್ತೆ. ಸೊ ನೋಡಿ, ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಸಾರು ಕೂಡ ಅಷ್ಟೇ ಟೇಸ್ಟಿಯಾಗಿ ಬರುತ್ತೆ. ನೋಡಿ, ಇಷ್ಟು ಸಾಕು, ಇಷ್ಟು ಫ್ರೈ ಆದರೆ. ಸೊ ಇದು ಆರಲಿ ಸ್ವಲ್ಪ, ನಾನು ಎಲ್ಲ ರುಬ್ಕೊಂಡ್ಬರ್ತೀನಿ ಫಸ್ಟು. ಈ ಕಡೆ ನಾನು ವಿಜಿಲ್ ಇನ್ನೂ ತಣ್ಣಗಾಗಿಲ್ಲ. ನೋಡಿ, ಇದು ಆರಿದೆ. ಇದನ್ನು ಇವಾಗ ಮಿಕ್ಸಿ ಮಾಡ್ಕೊತೀನಿ. ಹುಣಸೆಹಣ್ಣು ನೀರು ಇತ್ತಲ್ವ, ಸೊ ಇದನ್ನೇ ಹುಣಸೆಹಣ್ಣು ನೆನೆಸಿರೋದನ್ನು ನೀರು ಸಾಕು ಇಷ್ಟು ಹಾಕಿ ಚೆನ್ನಾಗಿ ರುಬ್ಕೊಂಡ್ಬಿಡೋಣ. ಇದಕ್ಕೆ ಖಾರ ರುಬ್ಬಿದ್ದಾಯಿತು, ಖಾರ ರುಬ್ಬಿದ್ದೀನಲ್ವ. ಸೊ ಆ ಖಾರಕ್ಕೆ ಇವಾಗ ನಾನು ಇದು ದಂಟೆಲ್ಲ ಹಾಕಿ ರುಬ್ಕೊಳ್ತೀನಿ. ಸೊ ಕುಕ್ಕರೆಲ್ಲ ಆರಿದ್ಮೇಲೆ ಚೆನ್ನಾಗಿ ಬೇಳೆ ಬೆಂದಿರುತ್ತೆ. ಸೊ ಹೀರೆಕಾಯಿ ಸಪ್ರೇಟಾಗಿ ಎತ್ತಿಕೊಳ್ತಾ ಇದ್ದೀನಿ ನಾನು, ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಹಂಗೆ ಸಾಂಬಾರು ಜೊತೆಗೆ. ನೋಡಿ, ಈ ಥರ ರುಬ್ಬಿಸ್ಕೊಂಡ್ರೆ ನೋಡಿ ಇಷ್ಟು ಬೆಂದಿರಬೇಕು 2 ವಿಜಿಲ್ಗೆ. ಸೊ ಇಷ್ಟೊಂದು ಬೆಂದಿರುತ್ತೆ. ಸೊ ಇದು ತಣ್ಣಗಾದ್ಮೇಲೆ ಸೊ ಅದೇ ಖಾರದ ಜೊತೆ ನಾನು ಈ ದಂಟೆಲ್ಲ ರುಬ್ಕೊಳ್ತೀನಿ. ಹಾಗೆ ಆದರೆ ನನಗೂ ಕೂಡ ಇಷ್ಟ ಆಗಲ್ಲ, ಮಕ್ಕಳಿಗೂ ಇಷ್ಟ ಆಗಲ್ಲ ಸಾಂಬಾರು. ಸೊ ಹಾಗಾಗಿ ನಾನು ದಂಟು ರುಬ್ಕೊಂಡ್ರೆ ಸೊ ಎಲ್ಲ ನ್ಯೂಟ್ರಿಯನ್ಸ್ ಸಿಗುತ್ತಲ್ವ. ಸೊ ಹಾಗಾಗಿ ಸೊ ಈ ರೀತಿ ಮಾಡ್ಕೊತೀನಿ. ಸೊ ಇದು ಆರಲಿ, ರುಬ್ಬಿಟ್ಟು ಮತ್ತು ಒಗ್ಗರಣೆ ಮಾಡ್ಕೊಳ್ಳೋಣ. ದಂಟೆಲ್ಲ ಹಾಕಿ ಈ ರೀತಿ ರುಬ್ಕೊಂಡಿದ್ದೀನಿ. ಮತ್ತು ಇಲ್ಲಿ ಸ್ವಲ್ಪ ಚಿಲ್ಲಿ ಪೌಡ್ರು, 1 ಸ್ಪೂನ್ ಆಗೋವಷ್ಟು ಸಾಂಬಾರು ಪುಡಿ ತೊಗೊಂಡಿದ್ದೀನಿ. ಸೊ ನೀವು ಯಾವುದು ನಿಮ್ಮ ಮನೆ ಸಾಂಬಾರು ಪುಡಿ ಇದ್ದರೆ ಅದು ಹಾಕ್ಕೊಳ್ಳಿ. ಸೊ ನಾನು ಪ್ಯಾಕೆಟ್ ಸಾಂಬಾರು ಪುಡಿ ಹಾಕ್ಕೊಂಡಿದ್ದೀನಿ. ಸೊ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸೊ ಹೀರೆಕಾಯಿನ ತೆಗೆದಿಟ್ಟಿದ್ದು ಸೊ ಅದನ್ನು ಸೇರಿಸ್ಕೊಳ್ಳೋಣ. ಇಲ್ಲಿ ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. ರುಬ್ಬಿರೋವಂಥ ಖಾರನೂ ಕೂಡ ಇದರಲ್ಲಿ ಹಾಕಿ ಸೊ ಎಲ್ಲ ರುಬ್ಕೊಳ್ಳೋಣ. ನಿಮಗೆ ನಾರು ಥರ ಬರುತ್ತೆ, ಸೊ ಆ ಥರ ಏನೂ ಆಗೋಲ್ಲ ಇದು, ಯಾಕಂದರೆ ನಾನು ಎಳೆದು ಹಾಕಿರೋದಲ್ವ ಸೊಪ್ಪಿನ ದಂಟು. ಸೊ ನೀವು ಬಲ್ತಿರೋದಾದರೆ ನಿಮಗೆ ನಾರು ಇರುತ್ತೆ. ನೋಡಿ, ನಾನು ಚಪಾತಿ ಮೇಲೆ ಇಲ್ಲ ಮುದ್ದೆ ಮೇಲಂತೂ ತುಂಬಾ ಚೆನ್ನಾಗಿರುತ್ತೆ ಈ ಸಾಂಬಾರು. ಸೊ ನೋಡಿ, ಇಷ್ಟು ಗಟ್ಟಿಯಾಗಿ ಮಾಡ್ಕೋತಾ ಇದ್ದೀನಿ. ಸೊ ನೀರೇನು ಎಕ್ಸ್ಟ್ರಾ ಸೇರಿಸಲ್ಲ ನಾನು, ಸ್ವಲ್ಪ ಈ ಮಿಕ್ಸಿ ಜಾರ್ ತೊಳೆದು ಸೇರಿಸ್ಕೋತೀನಿ. ಎಣ್ಣೆ ಚೆನ್ನಾಗಿ ಬಿಸಿಯಾಗಿದೆ, ಸಾಸಿವೆ ಹಾಕ್ಕೊಳ್ಳೋಣ. ಫುಲ್ಲು ಚಟ್ಪಟ ಅನ್ಬೇಕು ಸಾಸಿವೆ, ಆವಾಗ ಸಾಂಬಾರು ತುಂಬ ಚೆನ್ನಾಗಿ ಬರುತ್ತೆ. ಕರಿಬೇವು, ಸ್ವಲ್ಪ ಮೆಣಸಿನ್ಕಾಯಿ, ಇಲ್ಲಿ ಈರುಳ್ಳಿ ಮತ್ತು ಬೆಳ್ಳುಳ್ಳಿ, ಜೀರಿಗೆ ಇಷ್ಟನ್ನು ಜಜ್ಜಿ ಇಟ್ಕೊಂಡಿದ್ದೀನಿ. ಈರುಳ್ಳಿ ಚೆನ್ನಾಗಿ ರೋಸ್ಟ್ ಆಗಬೇಕು. ಚೆನ್ನಾಗಿ ರೋಸ್ಟ್ ಆದ ಕೂಡಲೇ ಸೊ ನಾವೇನು ಸಾರುಗಳು ರೆಡಿ ಮಾಡ್ಕೊಂಡಿದ್ವು ಸೊ ಅದನ್ನು ಹಾಕ್ಕೊಳ್ಳೋಣ. ಸ್ವಲ್ಪ ಕುಕ್ಕರ್ ತೊಳೆದು ನೀರು ಹಾಕ್ಕೊಳ್ಳೋಣ. ಇಷ್ಟು ನೀರಾದರೆ ಸಾಕು. ಇನ್ನು ಎಕ್ಸ್ಟ್ರಾ ನೀರು ಹಾಕ್ಕೊಂಡ್ರೆ ಸಾಂಬಾರು ಟೇಸ್ಟ್ ಇರೋಲ್ಲ. ಸೊ ಗಟ್ಟಿಗಿದ್ರೇ ಈ ಸಾಂಬಾರು ಚೆನ್ನಾಗಿರುತ್ತೆ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ಇವಾಗ ಸಾಂಬಾರನ್ನ ಕ್ಲೀನಾಗಿ 1-2 ಕುದಿ ಬಂದರೆ ಸಾಕು. ಗಮ್ ಅಂತ ಇದೆ ಸಾಂಬಾರು. ಸೊ ನಮ್ಮ ಮನೇಲಿ ನಾನು ದಂಟು ಸಾರು ಈ ಥರ ಮಾಡ್ಕೊತೀನಿ. ಸೊ ನೀವು ಯಾವ ಥರ ಮಾಡ್ತೀರಾ ಅಂಥೇಳಿ ನನಗೆ ತಪ್ಪದಿರೇ ಕಮೆಂಟ್ ಮಾಡಿ. ಸೊ ನಾನು ಮಾಡಿರೋ ಸಾಂಬಾರು ರೆಸಿಪಿ ನಿಮ್ಗೆ ಇಷ್ಟ ಆಯಿತಾ ಅಂಥೇಳಿ ಸೊ ಅದಕ್ಕೂ ಕಮೆಂಟ್ ಮಾಡಿ. ಹೇಗಿತ್ತು ವಿಡಿಯೋ ಅಂಥೇಳಿ ಅದಕ್ಕೂ ಕಮೆಂಟ್ ಮಾಡಿ ಫ್ರೆಂಡ್ಸ್. ಮತ್ತು ಈ ಸಾಂಬಾರು ರೆಸಿಪಿ ಇಷ್ಟ ಆಯಿತು ಅಲ್ವಾ? ತುಂಬಾ ರುಚಿಯಾಗಿರೋವಂಥ ದಂಟು ಸೊಪ್ಪಿನ ಸಾಂಬಾರು. ಸೊ ಕೆಲವೊಬ್ಬರು ದಂಟದ್ದು ಏನು ಮಾಡಬೇಕು ಅಂತ ಗೊತ್ತಾಗಲ್ಲ, ಬಿಸಾಕ್ಬಿಡ್ತಾರೆ. ಸೊ ಅಂತ ಇರುವಾಗ ಸೊ 1 ಟೈಮ್ಗೆ 2 ಟೈಮ್ಗೆ ಆಗುವಷ್ಟು ಸಾರು ಕೂಡ ರೆಡಿ ಆಯ್ತಲ್ವ. ಸೊ ನಮಗೆ ಉಳಿತಾಯ ಆಯ್ತಲ್ವ, 1-2 ಟೈಮ್ ಆಗುವಷ್ಟು ಸಾಂಬಾರು. ಆರೋಗ್ಯಕರವಾದಂಥ ದಂಟು ಸೊಪ್ಪಿನದೇ ದಂಟು, ಬರೀ ದಂಟಿಂದ ಮಾಡಿರೋವಂಥ ಸಾಂಬಾರು. ನೋಡಿ ಎಷ್ಟು ಗೊತ್ತಾ, ಇಡ್ಲಿ ಮನೆ ಗಮ್ ಅಂತ ಇದೆ. ಸಿಂಪಲ್ ಆದರೂ ಅಷ್ಟೇ ರುಚಿಯಾಗಿದೆ. ಸೊ ನಾನಿವಾಗ ಚಪಾತಿ ಮಾಡ್ಕೊತೀನಿ. ಇದು ಕುದೀತಾ ಇರಲಿ. ಇಷ್ಟು ಬೆಂದರೆ ಸಾಕು, ಜಸ್ಟ್ 2 ಕುದಿ ಬಂದರೆ ಸಾಕು. ಎಷ್ಟು ಗಟ್ಟಿಯಾಗಿರೋವಂಥ
ದಂಟು ಸಾರು ರೆಡಿ ಆಯಿತು. ಇನ್ನೇನು ಗ್ಯಾಸ್ ಆಫ್ ಮಾಡ್ಕೊಳ್ತೀನಿ ನಾನು ಅಷ್ಟೇ. ತುಂಬಾ ಸಿಂಪಲ್ಲಾಗಿ ಈಸಿಯಾಗಿ ಮಾಡ್ಕೊಳ್ಳುವ ಸಾಂಬಾರು. ಒಂದು ಸರಿ ಹೈ ಫ್ಲೇಮ್ ಮಾಡಿ ಗ್ಯಾಸ್ನ ಆಫ್ ಮಾಡ್ಕೊಳ್ಳೋಣ. ಆಯಿತು, ಇವಾಗ ಗ್ಯಾಸ್ನ ಆಫ್ ಮಾಡಿ ಇಟ್ಟರೆ ಆಯಿತು. ಬಟ್ಟೆಗಳಿದೆ, ಸೊ ಟೈಮ್ ತುಂಬಾ ಆಯಿತು. ವಾಷಿಂಗ್ ಮಿಷಿನ್ ಬಟ್ಟೆನ ಹಾಕ್ಕೊಳ್ತೀನಿ ಇವಾಗ. ಶನಿವಾರ ನೈಟು ಮತ್ತೆ ವ್ಲಾಗ್ಸ್ನ ಕಂಟಿನ್ಯೂ ಮಾಡಲಿಲ್ಲ ನಾನು. ಮತ್ತು ಇದು ಸಂಡೇ ಮಾರ್ನಿಂಗ್ ಅಂಗಡಿಗೆ ಹೋಗೋಣ ಅಂತೇಳಿ ಎದ್ದು ಹೋಗ್ತಾ ಇದ್ದೀವಿ. ಮತ್ತು ಶನಿವಾರ ನೈಟು ಫುಲ್ಲು ಮಳೆ ಬಿದ್ದಿತ್ತು ಫ್ರೆಂಡ್ಸ್. ಮತ್ತು ನಾನು ದಂಟು ಸೊಪ್ಪಿಂದ ಏನು ಹಾಕಿದ್ದೆ, ಸೊ ಅದಕ್ಕೆ ಯೂಸ್ ಆಯಿತು ಅಂತ ಹೇಳ್ಬೋದು. ಮಳೆ ನೀರು ಕೂಡ ಎಗರತ್ತೆ. ಸೊ ಬನ್ನಿ ಫ್ರೆಂಡ್ಸ್, ಇವಾಗ ಅಂಗಡಿಗೆ ಹೋದ್ಮೇಲೆ ಮತ್ತೆ ವ್ಲಾಗ್ಸ್ನ ಕಂಟಿನ್ಯೂ ಮಾಡೋಣ. ಅಡುಗೆ ಆದಮೇಲೆ ಮತ್ತೆ ವಿಡಿಯೋನ ಕಂಟಿನ್ಯೂ ಮಾಡಲೇ ಇಲ್ಲ ಫ್ರೆಂಡ್ಸ್. ಮತ್ತು ನಾನು ಇವತ್ತು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ನೋಡಿ, ಬೆಳಿಗ್ಗೆನೂ ನೈಟು ಚೆನ್ನಾಗಿ ಮಳೆ ಬಿದ್ದಿದೆ. ಸೊ ನಾನು ವಿಡಿಯೋ ಮಾಡೋಕ್ಕಾಗಿಲ್ಲ. ಅಂದರೆ ನೈಟ್ 12 ಗಂಟೆ ಮೇಲೆ ಮಳೆ ಬಿತ್ತು. ಬೆಳಿಗ್ಗೆ ನೋಡಿ ರೋಡೆಲ್ಲ ನೆಂದೋಗಿದೆ ಆಲ್ರೆಡಿ. ಸೊ ಇವತ್ತು ವ್ಲಾಗ್ಸ್ನ ಕಂಟಿನ್ಯೂ ಮಾಡಿ ಇವತ್ತೇ ಎಂಡ್ ಮಾಡೋದು, ಓಕೆನಾ. ಸೊ ದಂಟು ಸಾರೆಲ್ಲ ತುಂಬಾ ಚೆನ್ನಾಗಾಗಿತ್ತು. ಸೊ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ದಂಟು ಸಾಂಬಾರು ತುಂಬಾ ಸುಲಭವಾಗಿ ಮತ್ತು ಅಷ್ಟೇ ರುಚಿಯಾಗಿರುತ್ತೆ. ಮಳೆ ಚೆನ್ನಾಗಿ ಬರ್ತಾ ಉಂಟು ಫ್ರೆಂಡ್ಸ್ ಇವತ್ತು. ಸೊ ನಮ್ಮ ಮನೆಯವರೆಲ್ಲ ಕ್ಲೀನ್ ಮಾಡ್ತಾವ್ರೆ. ಮೊನ್ನೆ ಮೆಹಂದಿ ಹಾಕಿದ್ನಲ್ವ, ಸೊ ಶಾಂಪೂ ಹಾಕಿ ಇವತ್ತು ಹೇರ್ನ ವಾಶ್ ಮಾಡ್ಕೊಂಡಿದ್ದೀನಿ. ಸೊ ನೋಡಿ, ಈ ಸರಿ ಪ್ಯಾಕ್ ಮಾತ್ರ ತುಂಬಾ ಚೆನ್ನಾಗಿ ಬಂದಿದೆ ಹೇರ್ಗಳು. ಸೊ ಇವಾಗೆಲ್ಲ ಆರಿಸ್ಬೇಕು ಫ್ಯಾನ್ ಗಾಳಿಗೆ. ಇದೆಲ್ಲ ಕ್ಲೀನಿಂಗ್ ಆಯಿತು. ಸೊ ನಾನು ಮಾಡಿರೋಂಥ ನಿನ್ನೆ ದಂಟು ಸಾಂಬಾರು ಮತ್ತು ಇವತ್ತು ವ್ಲಾಗ್ಸ್ನ ನಾನು ಕಂಟಿನ್ಯೂ ಮಾಡಿದ್ದೀನಿ ಫ್ರೆಂಡ್ಸ್. ವಿಡಿಯೋ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಸೊ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಎಲ್ಲ ಲೈಕ್ ಕೊಡಿ ಮತ್ತು ಎಲ್ಲರಿಗೂ ಶೇರ್ ಮಾಡಿ. ಮತ್ತು ಹೆಚ್ಚು ವ್ಲಾಗ್ಸ್ ಜೊತೆಗೆ ಮತ್ತು ನಾಳೆ ಸಿಗೋಣ ಫ್ರೆಂಡ್ಸ್. ಬಾಯ್.